ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಈಗಾಗಲೇ ನಡೀತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್. ರಾಜ್ಯ ರಾಜಕೀಯದಲ್ಲಿ ಶೀಘ್ರವೇ ನಾಯಕತ್ವ ಚೇಂಜ್ ಆಗುತ್ತಾ? ನಾಯಕತ್ವ ಬದಲಾಗುವ ಬಗ್ಗೆ ಡಿಸಿಎಂ ಡಿಕೆ ಸಂದೇಶ. ಅಷ್ಟಕ್ಕೂ ಡಿಕೆ ಕೊಟ್ಟ ಸಂದೇಶವೇನು ಗೊತ್ತಾ? ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ರಾಜಕೀಯದಲ್ಲಿ ಶೀಘ್ರವೇ ನಾಯಕತ್ವ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಬದಲಾಗುವ ಬಗ್ಗೆ ಡಿಕೆಶಿ ಕೊಟ್ಟಂತ ಸಂದೇಶವಾದ್ರೂ ಏನು ಹಾಗಾದ್ರೆ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸ್ತಾ ಇದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಬಣ. ಈ ಎರಡೂ ಬಣಗಳ ನಡುವೆ ಹೈರಾಣಾಗ್ತಾ ಇರೋದು ರಾಜ್ಯದ ಜನತೆ. ಇಲ್ಲಿ ನಾಯಕತ್ವ ಬದಲಾವಣೆ ಕುರಿತಾಗಿ ಮತ್ತೊಂದು ಬಿಗ್ ಸಂದೇಶ ರವಾನೆ ಆಗ್ತಾ ಇದೆ. ಹಾಗಾದ್ರೆ ಆ ಸಂದೇಶ ಏನು? ಡಿಕೆ ಶಿವಕುಮಾರ್ ಕೊಟ್ಟಂತ ಸಂದೇಶವಾದ್ರೂ ಏನು? ಏನ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ? ರಾಜ್ಯದ ಜನತೆಗೆ ಯಾವ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್? ಪದೇ ಪದೇ ದೆಹಲಿಗೆ ಹಾರ್ತಿರೋ ಡಿಸಿಎಂ ಡಿಕೆಶಿ. ಇತ್ತೀಚೆಗಷ್ಟೇ ಸಿಎಂ ಸಿದ್ದು ಜೊತೆ ದಿಲ್ಲಿಗೆ ಹೋಗಿದ್ದ ಡಿಕೆ. ಈಗ ಮತ್ತೆ ರಾಷ್ಟ್ರ ರಾಜಧಾನಿಗೆ ಹಾರಿರೋ ಡಿಸಿಎಂ ಡಿಕೆ ದೆಹಲಿಗೆ ಹೋಗಿರೋದು ಯಾಕೆ ಗೊತ್ತಾ? ಕಾಂಗ್ರೆಸ್ನ ಬಿಗ್ ಡೆವಲಪ್ಮೆಂಟ್ ತೋರಿಸ್ತೀವಿ ನೋಡಿ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ಯಾಕೆ ಈಗ? ಮತ್ತೆ ರಾಷ್ಟ್ರ ರಾಜಧಾನಿಗೆ ಡಿಸಿಎಂ ಯಾಕೆ ಲಗ್ಗಿಯನ್ನ ಇಟ್ಟಿದ್ದಾರೆ? ಡಿಸಿಎಂ ಡಿಕೆ ದೆಹಲಿಗೆ ಹೋಗ್ತಿರೋದು ಯಾಕೆ? ಕಾಂಗ್ರೆಸ್ನ ಬಿಗ್ ಡೆವಲಪ್ಮೆಂಟ್ ಸ್ಟೋರಿ. ಈ ಹಿಂದೆ ಸಿಎಂ ಮತ್ತು ಡಿಸಿಎಂ ಸೇರಿ ದೆಹಲಿಗೆ ಹೋಗಿ ಬಂದಿದ್ರು. ಈಗ ಮತ್ತೆ ಪದೇ ಪದೇ ದೆಹಲಿಗೆ ಹಾರ್ತಿರೋ ಡಿಸಿಎಂ ಡಿಕೆಶಿ. ಯಾವುದಕ್ಕೋಸ್ಕರ ಅಂತ ಗಮನಿಸಿ ನೋಡಿದಾಗ ಇನ್ನು ಯಾವ ಕೆಲಸಕ್ಕೆ ಹೋಗ್ತಾರೆ? ರಾಜ್ಯದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ನಾಯಕತ್ವದ ವಿಚಾರಕ್ಕೆ ಕುರಿತಂತೆ ಏನ್ ಡಿಸಿಷನ್ ತೆಗೆದುಕೊಂಡು ಹೈಕಮಾಂಡ್? ಇದೆಲ್ಲದರ ಬಗ್ಗೆ ವರದಿಯನ್ನ ಕೊಡ್ಬೇಕಲ್ವಾ? ಡಿಕೆ ಶಿವಕುಮಾರ್ಗೆ ಇರುವಂತದ್ದು ನೋಡಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಂದ್ರೆ, ಡಿಕೆ ಶಿವಕುಮಾರ್ ಒಂದ್ ಕಡೆ ದೇವ್ರನ್ನು ಬಿಡ್ತಾ ಇಲ್ಲ, ದಿಂಡನ್ನು ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಹೈಕಮಾಂಡ್ ಸಹಿತ ಅಷ್ಟೇ ಒಲಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಸ್ಸಾಂ ಎಲೆಕ್ಷನ್ ಆಗ್ಲಿ ಅಂತ ಹೇಳಿದ್ರು, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಲಿ ಅಂತ ಹೇಳಿದ್ರು, ಬೈ ಎಲೆಕ್ಷನ್ ಆಗ್ಲಿ ಅಂತ ಹೇಳಿದ್ರು, ಎಲ್ಲ ಆಯ್ತು. ಮುಂದೆ ಇದ್ರ ಬಗ್ಗೆ ಹೈಕಮಾಂಡ್ ಏನಾದ್ರೂ ಸಂದೇಶವನ್ನ ಕೊಡ್ಬೇಕಲ್ವಾ? ಅದರ ಜೊತೆಗೆ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಏನ್ ಸಂದೇಶ ಹಾಗಾದ್ರೆ? ಯಾವ ಸಂದೇಶವನ್ನ ಕೊಡೋಕೆ ಹೋಗಿದ್ದಾರೆ ಅಂತ ನೋಡೋದಾದ್ರೆ, ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ವರೆಗೂ ಕೂಡ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಈ ವಿಚಾರದ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ಬೇಕು. ಅದರ ಜೊತೆಗೆ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ಗೆ ಇರುವಂತಹ ಜವಾಬ್ದಾರಿ ಅದು ಆಗಿರುತ್ತೆ. ಅದರ ಜೊತೆಗೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಅನ್ನುವಂಥ ರೀತಿಯಲ್ಲಿ ತಮ್ಮ ಒಂದು ಬೇಳೆಯನ್ನ ಸಹಿತ ಬೇಯಿಸ್ಕೊಳ್ಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ.